ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಿವತ್ತು ಮೃದುವಾದ ಅಕ್ಕಿ ರೊಟ್ಟಿ ಹೇಗೆ ತಯಾರು ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನಾನೀಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು, ಸ್ವಲ್ಪ ಅಕ್ಕಿ ಹಿಟ್ಟು, ಉಪ್ಪು ಸೇರಿಸಿ ನೀರು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೀನಿ. ಅದಕ್ಕೆ ಹಿಟ್ಟು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೀರು ಜಾಸ್ತಿ ಆಯಿತು ಅಂದರೆ ಒಂದು ಬಟ್ಲಿಗೆ ತೆಗ್ದಿಟ್ಕೊಳ್ಳಿ, ನೋಡ್ಬಿಟ್ಟು ಹಾಕ್ಕೊಳ್ಳಿ ನೀರು. ನಾನು ಸ್ವಲ್ಪ ತೆಗ್ದಿಟ್ಕೊಂಡಿದ್ದೀನಿ. ನೀರು ತೆಗ್ದಿಟ್ಕೊಂಡ್ರೆ ಏನು ವೇಸ್ಟ್ ಆಗೋಲ್ಲ. ಆಮೇಲೆ ಹಿಟ್ಟಿಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಸೇರಿಸ್ಕೊಳ್ಬೋದು. ಇಳಿಸಾದ್ಮೇಲೂ ಸಹ ಹಿಟ್ಟು ಬೇಕು ಅಂದ್ರೂ ಸೇರಿಸ್ಕೋಬೋದು, ನೀರು ಬೇಕು ಅಂದರೂ ಸಹ ಸೇರಿಸ್ಕೋಬೋದು. ಇದನ್ನು ಚೆನ್ನಾಗಿ ಈಗ ಕುದಿಸ್ಬೇಕು. ನೋಡ್ತಾ ಇದ್ದೀರಾ, ಕುದೀತಾ ಇದೆ ಚೆನ್ನಾಗೆ. ಗಂಟು ಗಂಟು ಒಟ್ಕೊಳ್ಬೇಕು. ಚೆನ್ನಾಗಿ ಬೇಯಿಸಿ ಈಗ ನಾನು ಸ್ವಲ್ಪ ತಣ್ಣಗಾಗಿ ಬಿಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಗಂಟಿಲ್ದಾಗ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಈಗ ನಾನು ಒಂದು ಪ್ಯಾನಲ್ಲಿಗೆ ಅಕ್ಕಿ ಹಿಟ್ಟು ಬೇಯಿಸ್ಕೊಂಡಿರೋದು ನಾನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಳ್ಬೇಕು. ನೀವೆಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಮೃದುವಾಗಿ ಮತ್ತು ಉಬ್ಬತ್ತೆ ರೊಟ್ಟಿ. ನಾನೀಗ ಸ್ವಲ್ಪ ಹಿಟ್ಟು ಸಹ ಸೇರಿಸ್ಕೊಂಡು ಇನ್ನೂ ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಈ ಹದದಲ್ಲಿ ನಾನು ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಈಗ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವು ಸಹ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಷನಿಗೆ ಬರುತ್ತೆ. ನಾನು ಈಗ ರೊಟ್ಟಿ ತಟ್ಕೊಳ್ತಾ ಇದ್ದೀನಿ. ರೊಟ್ಟಿ ತಟ್ಕೊಳಕ್ಕಾಗಲ್ಲ, ಕೈ ನೋವತ್ತೆ ಅಂದರೆ ರೊಟ್ಟಿನ ಉಚ್ಕೊಳ್ಬೋದು. ಈ ಥರ ಮಾಡಿದ್ರೆ ರೊಟ್ಟಿ ಉಚ್ಕೊಳ್ಬೋದು. ತೋರಿಸ್ತೀನಿ ನೋಡಿ, ಒಂಚೂರು ಕಿತ್ತೋಗಲ್ಲ. ಅಂದರೆ ತುಂಬ ಚಪಾತಿ ಲಟ್ಟಣಿಕೆ ಮಾಡೋ ಥರ ಮಾಡ್ಕೋಬೇಡಿ, ಸ್ಮೂತಾಗಿ ಲಟ್ಟಳಿಸ್ಕೊಳ್ಬೇಕು. ಹಿಟ್ಟು ಹಾಕ್ಕೊಂಡು ಲಟ್ಟಳಿಸ್ಕೊಳ್ಳಿ, ಇಲ್ಲಾಂದರೆ ಕಿತ್ತೋಗ್ಬಿಡತ್ತೆ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಯಾವ ಶೇಪಲ್ಲಿ ಬೇಕಾದ್ರೂ ಉಚ್ಕೊಳ್ಬೋದು ರೊಟ್ಟಿನ. ಸೇಮ್ ಚಪಾತಿ ಉಚ್ಕೊಂಡಂಗೆ ಆಗತ್ತೆ. ಈಗ ಒಂದು ಹಂಚಿಟ್ಟಿದೆ ಕಾಯಕ್ಕೆ. ಹಂಚು ಈ ಥರ ತೊಗೊಳ್ಳಿ, ಹಂಚು ನೋಡ್ಬಿಟ್ಟು ತೊಗೊಳ್ಳಿ. ದೋಸೆ ಹಂಚಲ್ಲೆಲ್ಲ ರೊಟ್ಟಿ ಬರೋದಿಲ್ಲ. ಈಗ ತಾವ ಕಾದ್ಮೇಲೆ ರೊಟ್ಟಿ ಹಿಟ್ಟನ್ನ ಹಾಕಬೇಕು. ತಟ್ಕೊಂಡಿರೋ ರೊಟ್ಟಿ ಹಿಟ್ಟನ್ನ ಹಾಕ್ಕೋಬೇಕು. ಈಗ ನಾನು ಸ್ವಲ್ಪ ನೀರು ತೊಗೊಂಡಿದ್ದೆ, ನೀರು ಮತ್ತು ಕಾಟನ್ ಬಟ್ಟೆ ತೊಗೊಂಡಿದ್ದೆ. ನೀರು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ನೀರನ್ನ ಹಚ್ಕೊಳ್ಬೇಕು ರೊಟ್ಟಿ ಮೇಲೆ. ರೊಟ್ಟಿ ತಾವಿಂದ ಎದ್ದೋಳವರೆಗೂ ರೊಟ್ಟಿ ತೆಗಿಯೋಕ್ಕೆ ಹೋಗಬೇಡಿ, ಕಿತ್ತೋಗ್ಬಿಡತ್ತೆ. ಕಮ್ಮಿ ಫ್ಲೇಮಲ್ಲಿ ಇಟ್ಟು ರೊಟ್ಟಿ ಬೇಯಿಸ್ಕೊಳ್ಬೇಕು. ನಾನು ಇನ್ನೊಂದು ರೊಟ್ಟಿ ಸಹ ತಟ್ಕೊಳ್ತಾ ಇದ್ದೀನಿ, ಅದು ಬೇಯಕ್ಕೆ ಇಟ್ಟು. ನೀವು ಎಷ್ಟು ಕಮ್ಮಿ ಫ್ಲೇಮಲ್ಲಿ ಇಟ್ಟು ರೊಟ್ಟಿ ಬೇಯಿಸ್ಕೊಳ್ತೀರೋ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳಕ್ಕೆ ಹೋದರೆ ಸೀದೋಗುತ್ತೆ, ಬೆಂದಿರಲ್ಲ ಸೈಡಿಗೆಲ್ಲ ನೆಟ್ಟಗೆ. ಹಾಗಾಗಿ ಅಷ್ಟೇ. ಯಾವುದೇ ಕಾರಣಕ್ಕೂ ನೀರು ಹಚ್ಚಿದ ತಕ್ಷಣವೇ ರೊಟ್ಟಿ ತೆಗಿಯೋಕ್ಕೆ ಹೋಗಬೇಡಿ, ಕಿತ್ತೋಗುತ್ತೆ. ನೋಡ್ತಾ ಇದ್ದೀರಾ, ಉಬ್ತಾ ಇದೆ ರೊಟ್ಟಿ. ಸೇಮ್ ಪೂರಿ ಥರನೇ ಉಬ್ಬುತ್ತೆ. ತೆಳುವಾಗಿ ಲಟ್ಟಣಿಸ್ಕೊಳ್ಬೇಕು ರೊಟ್ಟಿನ. ತೆಳುವಾಗಿ ಲಟ್ಟಳಿಸ್ಕೊಂಡ್ರೆ ಸೇಮ್ ಪೂರಿ ಥರ ಉಬ್ಬತ್ತೆ ರೊಟ್ಟಿ. ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಉಬ್ಬಿತ್ತು ನಾನು ಮಾಡಿದ ರೊಟ್ಟಿ. ನೀವು ಇದೇ ಥರ ಮಾಡಿಕೊಂಡ್ರೂ ಸಹ, ಇನ್ನೊಂದು ಥರ ರೊಟ್ಟಿ ಮಾಡಿಕೊಂಡ್ರೂ ಸಹ ತುಂಬ ತೆಳುವಾಗಿ ಲಟ್ಟಳಿಸ್ಕೋಬೇಕು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ. ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಉಬ್ಬಿದೆ. ಈ ಥರ ಇದ್ದರೆ ಮಕ್ಕಳು ಸಹ ಇಷ್ಟಪಡ್ತಾರೆ ತಿನ್ನೋಕ್ಕೆ. ಬೇಕಾದ್ರೆ ಇದನ್ನು 2 ಡೇಸ್ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು, ಗಟ್ಟಿ ಆಗಲ್ಲ. ಒಂದೇ ರೊಟ್ಟಿಗೆ ಸುಸ್ತಾಗಿ ಹೋಗುತ್ತೆ, ಡಬಲ್ ಲೇಯರ್ ಇದ್ದರೆ ತಿನ್ನೋ ಅಷ್ಟೊತ್ತಲ್ಲಿ. ದಪ್ಪ ಇದ್ದರೆ ರೊಟ್ಟಿ ಉಬ್ಬಲ್ಲ, ಹಾಗಾಗಿ ತೆಳುವಾಗಿ ಲಟ್ಟಣಿಸ್ಕೊಳ್ಬೇಕು. ನೀರು ಮಾತ್ರ ಚೆನ್ನಾಗಿ ಫುಲ್ಲು ರೌಂಡಾಗಿ ಹಚ್ಬೇಕು, ಇಲ್ಲಾಂದರೆ ಬೇಯೋದಿಲ್ಲ, ಇಲ್ಲ ಹಿಟ್ಟಿಟ್ಟಿರುತ್ತೆ. ನೀವು ಹೇಗೆ ರೊಟ್ಟಿ ತಟ್ಕೊಂಡಿರ್ತೀರೋ
ಕೆಳಗಡೆ ಹಿಟ್ಟಿರೋದು ಮೇಲ್ಗಡೆ ಬರಬೇಕು. ಹಿಟ್ಟಿರೋದನ್ನ ಫಸ್ಟಿಗೆ ಹಾಕ್ಕೋಬೇಡಿ ಹಂಚ್ ಮೇಲೆ, ಯಾಕಂದರೆ ಸೀದಿ ಥರ ಆಗಿಬಿಡತ್ತೆ. ಒಂದೊಂದು ರೊಟ್ಟಿ ಆಗಿದ ತಕ್ಷಣ ಹಂಚನ್ನ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ಇದೊಂದು ಸ್ವಲ್ಪ ನಾನು ದಪ್ಪ ಉಜ್ಕೊಂಬಿಟ್ಟಿದ್ದೆ, ಹಂಗಾಗಿ ಉಬ್ಬಲಿಲ್ಲ ಇದು. ನಾನು ಇನ್ನೊಂದು ರೊಟ್ಟಿ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಜಾಸ್ತಿ ನೋಡಿ, ತುಂಬ ಚೆನ್ನಾಗಿ ಉಬ್ಬಿದೆ. ಸಖತ್ತಾಗಿದೆ ಮಾತ್ರ ರೊಟ್ಟಿ, ತುಂಬಾ ಸ್ಮೂತಾಗಿದೆ ರೊಟ್ಟಿ. ರೊಟ್ಟಿ ಥರನೇ ಫೀಲ್ ಆಗಲ್ಲ. ತುಂಬ ನೋಡಿ, ನೋಡ್ತಾ ಇದ್ದೀರಾ, ನಾನು ಇದಕ್ಕೆ ತುಪ್ಪ ಸರ್ವ್ ಮಾಡ್ಕೊಂಡಿದ್ದೀನಿ ಪಲ್ಯ ಜೊತೆ. ನೀವು ಸಹ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.